ಕೊನೆಗೂ ಡಾರ್ಲಿಂಗ್ಗೆ ಕಂಕಣ ಭಾಗ್ಯ ಫಿಕ್ಸ್. ಉದ್ಯಮಿ ಮಗಳ ಕೈ ಹಿಡಿತಾರಾ ಪ್ರಭಾಸ್? ಮತ್ತೆ ಬಾಹುಬಲಿ ನಟನ ಮದುವೆ ವಿಚಾರದ ಚರ್ಚೆ. 45 ತುಂಬಿದ್ರು ಕೂಡ ಮದುವೆ ಆಗಿಲ್ಲ. ಡಾರ್ಲಿಂಗ್ ಕೂಡಿ ಬಂದ ಕಂಕಣ ಭಾಗ್ಯ. ಮದುವೆ ಬಗ್ಗೆ ಆಪ್ತರು ಕೊಟ್ಟ ಸ್ಪಷ್ಟನೆ ಏನು? ಸ್ಟಾರ್ ನಟ ಪ್ರಭಾಸ್ ಮದುವೆ ಯಾವಾಗ ಅಂತ ಹೇಳಿ ಕೇಳಿ ಕೇಳಿ ಅಭಿಮಾನಿಗಳು ಸುಸ್ತಾಗ್ತಾ ಇದ್ದಾರೆ. ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಡಾರ್ಲಿಂಗ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ವಯಸ್ಸು 40 ದಾಟಿದ್ರು ಕೂಡ ಪ್ರಭಾಸ್ ಮಾತ್ರ ಮದುವೆ ಬಗ್ಗೆ ಆಲೋಚಿಸುವಂತೆ ಕಾಣ್ತಾ ಇಲ್ಲ. ಇದೀಗ ದಿಢೀರನೆ ಮತ್ತೆ ಬಾಹುಬಲಿ ಮದುವೆಯ ವಿಚಾರ ಚರ್ಚೆಗೆ ಬಂದಿದೆ. ಸಾಲು ಸಾಲು ಸಿನಿಮಾಗಳ ಶೂಟಿಂಗ್ ನಲ್ಲಿ ಬ್ಯುಸಿ ಇರುವಂತಹ ಪ್ರಭಾಸ್ ಅವರು ಮೋಸ್ಟ್ ಬ್ಯಾಚುಲರ್. ಡಾರ್ಲಿಂಗ್ಗೆ 45 ತುಂಬಿದ್ರು ಕೂಡ ಇನ್ನು ಅವರಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ರೀಲ್ ಮಾತ್ರ, ರಿಯಲ್ ಅಲ್ಲಿ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯ ಇದಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಸಂಭವ ಬಂದಿದ್ದು ಡಾರ್ಲಿಂಗ್ ಪ್ರಭಾಸ್ ವಿವಾಹ ಆಗುವಂತ ಕಾಲ ಕೂಡಿ ಬಂದಿದೆ. ಹೈದರಾಬಾದ್ ನ ದೊಡ್ಡ ಉದ್ಯಮಿಯ ಮಗಳನ್ನ ಪ್ರಭಾಸ್ ಮದುವೆ ಆಗ್ತಿದ್ದಾರಂತೆ. ಪ್ರಭಾಸ್ ಅವರ ಚಿಕ್ಕಮ್ಮ ಶ್ಯಾಮಲಾದೇವಿ ಅವರು ಹುಡುಗಿಯನ್ನ ನೋಡಿ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ತೆಲುಗು ಸಿನಿರಂಗದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಚಿಕ್ಕಮ್ಮ ಹುಡುಗಿಯನ್ನ ನೋಡಿದ ಮೇಲೆ ಪ್ರಭಾಸ್ ಮದುವೆಗೆ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಟಾಲಿವುಡ್ ಮೋಸ್ಟ್ ಬ್ಯಾಚುಲರ್ ಆಗಿರುವಂತಹ ಪ್ರಭಾಸ್ ಅವರ ಮದುವೆ ಕುರಿತು ಗಾಸಿಪ್ ಊಹಾಪೋಹಗಳು ಆಗಾಗ ವೈರಲ್ ಆಗ್ತಾ ಇರುತ್ತೆ. ಇದೀಗ ಉದ್ಯಮಿ ಮಗಳ ಜೊತೆಯಲ್ಲಿ ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಅನುಷ್ಕಾ ಶೆಟ್ಟಿ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಪ್ರಭಾಸ್ ಅವರು ಅನುಷ್ಕಾ ಶೆಟ್ಟಿ ಬದಲು ಬೇರೆ ಹುಡುಗಿಯ ಜೊತೆಯಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನೋದನ್ನ ತಿಳಿದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಬಿಸಿನೆಸ್ ಮ್ಯಾನ್ ಅವರ ಮಗಳನ್ನ ಪ್ರಭಾಸ್ ಅವರು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದರ ಬೆನ್ನಲ್ಲೇ ಪ್ರಭಾಸ್ ಆಪ್ತರು ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಉದ್ಯಮಿ ಮಗಳ ಜೊತೆಯಲ್ಲಿ ಪ್ರಭಾಸ್ ಮದುವೆ ಅನ್ನೋದೆಲ್ಲ ಸುಳ್ಳು ಸುದ್ದಿ ಅನ್ನುವಂತ ವಿವಾದಗಳಿಗೆ ತೆರೆಯನ್ನ ಎಳೆದಿದ್ದಾರೆ. ಅದೇನೇ ಇರಲಿ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಪ್ರಭಾಸ್ ಅವರನ್ನ ಕೈ ಹಿಡಿಯೋದಕ್ಕೆ ಸಾಕಷ್ಟು ಯುವತಿಯರು ಸಿದ್ಧರಾಗಿದ್ದಾರೆ. ಆದ್ರೆ ಡಾರ್ಲಿಂಗ್ ಯಾಕೋ ಮನಸ್ಸನ್ನ ಮಾಡ್ತಿಲ್ಲ. ಆಪ್ತರು ಏನೇ ಹೇಳಿದ್ರು ಕಿಡಿ ಇಲ್ಲದೆ ಹೊಗೆ ಆಡೋದಿಲ್ಲ. ಹೀಗಾಗಿ ಹೈದರಾಬಾದ್ ಉದ್ಯಮಿಯ ಮಗಳ ಜೊತೆಯಲ್ಲಿ ಪ್ರಭಾಸ್ ಮದುವೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಕ್ಕಿದ್ದಂತೆ ಹಲ್ಚಲ್ ಎಬ್ಬಿಸಿದೆ. ನ್ಯೂಸ್ ಡೆಸ್ಕ್, ವಿ2 ನ್ಯೂಸ್, ಬೆಂಗಳೂರು.